ನೀವು ಬ್ಲಾಗಿಂಗ್ ಮಾಡ್ತಿದ್ರಿ ಅಂತಂದ್ರೆ ಗೂಗಲ್ ಇಂದ ಟ್ರಾಫಿಕ್ ಬರೋದು ತುಂಬಾ ಇಂಪಾರ್ಟೆಂಟ್. ಸೊ ಆ ಟ್ರಾಫಿಕ್ ನಿಮಗೆ ಸಿಗ್ತಾ ಇಲ್ಲ ಅಂತಂದ್ರೆ SEO ನ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ SEO ನ ಬೇಸಿಕ್ SEO ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು SEO ನ ಫಾಲೋ ಮಾಡಿದ್ರಿ ಅಂತಂದ್ರೆ ನಿಮಗೆ ಗೂಗಲ್ ಕಡೆಯಿಂದ ಟ್ರಾಫಿಕ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ವಿಡಿಯೋನ ಎಂಡ್ ವರೆಗೂ ನೋಡೋದನ್ನ ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಜು. ಸೊ ಇವತ್ತಿನ ಈ ವಿಡಿಯೋ ಏನಂತಂದ್ರೆ ಅವಾಗಲೇ ಹೇಳ್ದಂಗೆ ಬೇಸಿಕ್ SEO ನ ನಾನು ನಿಮಗೆ ಕಂಪ್ಲೀಟ್ ಆಗಿ ಬಿಗಿನರ್ಸ್ ಇದ್ರಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಫಸ್ಟ್ ಬರೋದು ಏನಂತಂದ್ರೆ ಕೀವರ್ಡ್ ರಿಸರ್ಚ್. ಸೊ ತುಂಬಾ ಸರಿ ಹೇಳಿದೀನಿ ಕೀವರ್ಡ್ ರಿಸರ್ಚ್. ಏನಪ್ಪ ಇವನು ಯಾವಾಗಲೂ ಕೀವರ್ಡ್ ರಿಸರ್ಚ್ ಅನ್ನ ಹೇಳ್ತಾರೆ ಅಂತ. ಬಟ್ ಅದೇನೇ ಇರೋದು ಏನಂತಂದ್ರೆ ನೀವು ಫಸ್ಟ್ ಕೀವರ್ಡ್ ರಿಸರ್ಚ್ ಅನ್ನ ಕರೆಕ್ಟ್ ಆಗಿ ಮಾಡಬೇಕಾಗುತ್ತೆ. ಸೊ ಒಂದು ಟಾಪಿಕ್ ಅನ್ನ ನೀವು ಚೂಸ್ ಮಾಡಿಕೊಂಡು ಆ ಟಾಪಿಕ್ ಮೇಲೆ ಕರೆಕ್ಟ್ ಆಗಿ ಕೀವರ್ಡ್ಸ್ ಅನ್ನ ರಿಸರ್ಚ್ ಮಾಡಿ. ಸೊ ಜನಗಳು ಆ ಕೀವರ್ಡ್ಸ್ ಮೇಲೆ ಏನೇನೆಲ್ಲ ಸರ್ಚ್ ಮಾಡ್ತಿದ್ದಾರೆ ಆ ಕರೆಕ್ಟ್ ಆಗಿ ಅದನ್ನ ರಿಸರ್ಚ್ ಮಾಡಿಕೊಂಡು ಒಂದು ರಿಲೇಟೆಡ್ ಕೀವರ್ಡ್ಸ್ ಗಳನ್ನ ತಗೊಂಡು ಸೊ ಅದರ ಮೇಲೆ ಕಂಪ್ಲೀಟ್ ಆಗಿ ನಿಮ್ಮ ಬ್ಲಾಗ್ ಪೋಸ್ಟ್ ಅನ್ನ ಹಾಕಿದ್ರಿ ಅಂತಂದ್ರೆ ಯಾಕೆ ಟ್ರಾಫಿಕ್ ಬರಲ್ಲ ಅನ್ನೋದನ್ನ ನೋಡೋಣ. ಹಾಗಂತಂದ್ರೆ ಈ ಒಂದು ಫ್ರೀ ಟೂಲ್ಸ್ ಗಳನ್ನ ಯೂಸ್ ಮಾಡಬಹುದು. ನೀವು ಗೂಗಲ್ ಟ್ರೆಂಡ್ಸ್ ಅನ್ನ ಯೂಸ್ ಮಾಡಬಹುದು, ಗೂಗಲ್ ಕೀವರ್ಡ್ ಪ್ಲಾನರ್ಸ್ ಅನ್ನ ಯೂಸ್ ಮಾಡಬಹುದು, ಇಲ್ಲ ಅಂತಂದ್ರೆ ಊಬರ್ ಸಜೆಸ್ಟ್ ಇದೆ, ಫ್ರೀ ಆಗಿ ಯೂಸ್ ಮಾಡಬಹುದು. ಎರಡನೇದು ಬಂದ್ಬಿಟ್ಟು ಆನ್ ಪೇಜ್ SEO. ಸೊ ನೀವು ಬ್ಲಾಗ್ ಪೋಸ್ಟ್ ಬರಿತಿರ್ಬೇಕಾದ್ರೆ ಇದನ್ನ ಮಾಡಬೇಕಾಗತ್ತೆ. ಅದಕ್ಕೆ ಇದನ್ನ ಆನ್ ಪೇಜ್ SEO ಅಂತ ಕರೀತಾರೆ. ಸೊ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಗಳಲ್ಲಿ ಆನ್ ಪೇಜ್ ಏನೇನ್ ಮಾಡ್ಬೇಕಂತಂದ್ರೆ ಟೈಟಲ್ ಮತ್ತೆ ಮೆಟಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೀವರ್ಡ್ಸ್ ಗಳು ಕಂಪಲ್ಸರಿಯಾಗಿ ಇರಬೇಕು. ಅದಾದ್ಮೇಲೆ ಇಮೇಜಸ್ ಗಳಿಗೆ ಆಲ್ ಟೆಕ್ಸ್ಟ್ ಅಲ್ಲಿ ಕೀವರ್ಡ್ ಇರಬೇಕಾಗತ್ತೆ, ಇಂಟರ್ನಲ್ ಲಿಂಕಿಂಗ್ ಮಾಡಬೇಕಾಗತ್ತೆ, ಎಕ್ಸ್ಟರ್ನಲ್ ಲಿಂಕಿಂಗ್ ಮಾಡಬೇಕಾಗತ್ತೆ. ನಿಮ್ಮ ಹೆಡ್ಡಿಂಗ್ಸ್ ಏನೇನಿರುತ್ತೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿರ್ಬೇಕು, ಮತ್ತೆ ಕೀವರ್ಡ್ಸ್ ಗಳು ಕೂಡ ಇರಬೇಕು. ಮೂರನೇದು ಬಂದ್ಬಿಟ್ಟು ಕ್ವಾಲಿಟಿ ಕಂಟೆಂಟ್. ಗೂಗಲ್ಗೆ ಇಷ್ಟ ಆಗುವಂಥದ್ದು ಏನಂತಂದ್ರೆ ಕ್ವಾಲಿಟಿ ಆಗಿರುವಂತ ಕಂಟೆಂಟ್. ಸೊ ಅದೇ ರೀತಿಯಾಗಿ ಲಾಂಗ್ ಮತ್ತೆ ಹೆಲ್ಪ್ಫುಲ್ ಇರುವಂತ ಕಂಟೆಂಟ್, ಆಲ್ಮೋಸ್ಟ್ 1000 to 1500 ವರ್ಡ್ಸ್ ಇರುವಂತ ಕಂಟೆಂಟ್ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೆ ಜನರಿಗೆ ಪ್ರಾಬ್ಲಮ್ ಸಾಲ್ವ್ ಆಗಿರುವಂತ ಕಂಟೆಂಟ್ ಇರಬೇಕು. ಕಾಪಿ ಪೇಸ್ಟ್ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬ್ಯಾಕ್ ಲಿಂಕ್ಸ್. ಸೊ ಬ್ಯಾಕ್ ಲಿಂಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಯಾಕ್ ಲಿಂಕ್ಸ್ ಏನಂತಂದ್ರೆ ನಿಮ್ಮ ಒಂದು ಬ್ಲಾಗ್ದು ಏನಿರುತ್ತೆ ನೋಡಿ ಅದರ ಒಂದು ಟ್ರಸ್ಟ್ ಅನ್ನ ಜಾಸ್ತಿ ಮಾಡುತ್ತೆ. ಹಾಗಂತಂದ್ರೆ ಬ್ಯಾಕ್ ಲಿಂಕ್ಸ್ ಏನೇನ್ ಮಾಡ್ಬೇಕಂತಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇರ್ತಾರೆ, ಸೊ ಅವರ ಒಂದು ಬ್ಲಾಗ್ ಪೋಸ್ಟ್ ಗಳಲ್ಲಿ ನೀವು ಗೆಸ್ಟ್ ಪೋಸ್ಟ್ ಆಗಿ ನೀವು ಇದು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಒಂದು ಪ್ರೊಫೈಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಬೇರೆ ಬೇರೆ ಒಂದು ವೆಬ್ಸೈಟ್ಸ್ ಗಳಿರುತ್ತೆ, ಸೊ ಅದರಲ್ಲಿ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಬಟ್ ಏನಂತಂದ್ರೆ ಸ್ಪ್ಯಾಮ್ ಬ್ಯಾಕ್ ಲಿಂಕ್ಸ್ ಗಳನ್ನ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬರೋದು ಕನ್ಸಿಸ್ಟೆನ್ಸಿ ತುಂಬಾನೇ ಇಂಪಾರ್ಟೆಂಟ್. ಇದನ್ನ ಕೀ ಅಂತಾನೆ ಕರೀತಾರೆ. ಸೊ ಕನ್ಸಿಸ್ಟೆನ್ಸಿ ನೀವು ಎಷ್ಟಿರ್ಬೇಕಂತಂದ್ರೆ ವೀಕ್ಲಿ 2-3 ಪೋಸ್ಟ್ 100% ಆಗಿ ಹಾಕ್ಬೇಕಾಗತ್ತೆ. ಮತ್ತೆ ರೆಗ್ಯುಲರ್ ಆಗಿ ಕೆಲಸ ಮಾಡಲೇಬೇಕು. SEO ಟೇಕ್ ಟೈಮ್ಸ್ ಬಟ್ ರಿಸಲ್ಟ್ಸ್ ಗ್ಯಾರಂಟಿ. ಸೊ ಏನೇನೆಲ್ಲ ನಾವು ನೋಡಿದ್ವಿ ಅಂತಂದ್ರೆ ಫಸ್ಟ್ ಬರೋದು ಕೀವರ್ಡ್ ರಿಸರ್ಚ್, ಆನ್ ಪೇಜ್ SEO, ಕ್ವಾಲಿಟಿ ಕಂಟೆಂಟ್, ಬ್ಯಾಕ್ ಲಿಂಕ್ಸ್, ಕನ್ಸಿಸ್ಟೆನ್ಸಿ. ಸೊ ಇಷ್ಟು ನಿಮ್ಮ ಮೈಂಡ್ ಅಲ್ಲಿ ಬಂತು ಅಂತಂದ್ರೆ ನಿಮ್ಮ ಬ್ಲಾಗ್ 100% ಸಕ್ಸಸ್ಫುಲ್ ಅಂತಾನೆ ಹೇಳ್ಬೋದು. ಸೊ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.